ಇವತ್ತು ನಾವು ಮಾತಾಡಕ್ ಹೊರಟಿರೋದು ಆ, ಒಬ್ಬ ವಿಜ್ಞಾನಿಯ ಕಥೆ. ತನ್ನೊಳಗೆ ಇರೋ ಒಂದು ರಾಕ್ಷಸನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಿರೋ ಒಬ್ಬ ಮೇಧಾವಿ. ಹೌದು, ತನ್ನದೇ ಒಂದು ಪ್ರಯೋಗದ ದುರಂತದಿಂದಾಗಿ ಅವನು ತನ್ನ ಜೀವನ, ಪ್ರೀತಿ, ಭವಿಷ್ಯ ಬಹುಶಃ ಎಲ್ಲವನ್ನೂ ಕಳೆದುಕೊಂಡು ನೆರಳಿನಲ್ಲಿ ಬದುಕಲು ಬಲವಂತವಾಗಿರ್ತಾನೆ. ಅವನು ಹೃದಯದ ಬಡಿತ ಹೆಚ್ಚಾದಾಗ ಅಥವಾ ಕೋಪ ಬಂದಾಗ ಅವನು ಕಂಟ್ರೋಲ್ ಕಳ್ಕೊಳ್ತಾನೆ ಮತ್ತು ಅವನೊಳಗಿನ ಆ ಹಸಿರು ದೈತ್ಯ ಹೊರಬರ್ತಾನೆ. ಅವನನ್ನು ಹಿಡಿಯಲು ಇಡೀ ಸೈನ್ಯವೇ ಬೆನ್ನಟ್ತಿದೆ. ಆದ್ರೆ ಅವನ ನಿಜವಾದ ಹೋರಾಟ ಇರುವುದು ತನ್ನೊಳಗಿನ ಶಕ್ತಿಯೊಂದಿಗೆ. ಹೌದು, ಇದು ಕೇವಲ ಒಬ್ಬ ವ್ಯಕ್ತಿ ಮತ್ತು ಒಂದು ದೈತ್ಯನ ಕಥೆ ಅಲ್ಲ, ಅಲ್ವಾ? ಖಂಡಿತ ಅಲ್ಲ. ಇದು ನಿಯಂತ್ರಣಕ್ಕಾಗಿ ನಡೆಯುವ ಒಂದು ಆಂತರಿಕ ಯುದ್ಧ. ನಮ್ಮೊಳಗಿನ ಕೋಪ, ಭಯ, ಆಕ್ರೋಶವನ್ನು ನಾವು ಹೇಗೆ ಎದುರಿಸ್ತೇವೆ? ಅದನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕೋ ಅಥವಾ ಅದರೊಂದಿಗೆ ಬದುಕಲು ಕಲಿಯಬೇಕೇ? ಈ ಕಥೆ ಈ ಮೂಲಭೂತ ಪ್ರಶ್ನೆಗಳನ್ನು ಬಹಳ ಆಳವಾಗಿ ಪರಿಶೋಧಿಸುತ್ತದೆ. ಹಾಗಾದರೆ ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ಕಥೆಯ ಆರಂಭದಲ್ಲಿ ನಾವು ವರ್ಜೀನಿಯಾದ ಕಲ್ವರಿ ವಿಶ್ವವಿದ್ಯಾಲಯದಲ್ಲಿದ್ದೀವಿ. ಇಲ್ಲಿ ಡಾಕ್ಟರ್ ಬ್ರೂಸ್ ಬ್ಯಾನರ್ ಅಂತ ಒಬ್ಬ ಬ್ರಿಲಿಯಂಟ್ ವಿಜ್ಞಾನಿ. ಅವನ ಜೊತೆ ಅವನ ಪ್ರೇಯಸಿ ಬೆಟ್ಟಿ ರಾಸ್ ಕೂಡ ಕೆಲಸ ಮಾಡುತ್ತಿದ್ದಾಳೆ. ಅವಳ ತಂದೆಯೇ ಜನರಲ್ ಥಡಿಯಸ್ ರಾಸ್. ಈ ಜನರಲ್ ರಾಸ್ ಗ್ಯಾಮಾ ವಿಕಿರಣಕ್ಕೆ ಮನುಷ್ಯರಲ್ಲಿ ನಿರೋಧಕ ಶಕ್ತಿಯನ್ನು ನೀಡುವ ಒಂದು ಪ್ರಯೋಗಕ್ಕೆ ಬ್ಯಾನರ್ನ ಸಹಾಯ ಪಡೆಯುತ್ತಾನೆ. ಆದರೆ ಅವನ ಉದ್ದೇಶ ಅಷ್ಟು ಸರಳವಾಗಿರಲಿಲ್ಲ, ಅಲ್ವಾ? ಖಂಡಿತ ಇಲ್ಲ. ಅದು ಕೇವಲ ಒಂದು ಮುಖವಾಡ. ಅವನ ನಿಜವಾದ ಉದ್ದೇಶ ಎರಡನೇ ಮಹಾಯುದ್ಧದ ಕಾಲದಲ್ಲಿ ನಿಂತು ಹೋಗಿದ್ದ ಸೂಪರ್ ಸೋಲ್ಜರ್ ಕಾರ್ಯಕ್ರಮವನ್ನು ಮತ್ತೆ ಶುರು ಮಾಡುವುದಾಗಿತ್ತು. ಓ, ಅಂದ್ರೆ ಸೈನಿಕರನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡುವುದವನ ಗುರಿ. ಅದೇ. ಈ ಸತ್ಯ ಬ್ಯಾನರ್ಗೆ ತಿಳಿದಿರಲಿಲ್ಲ. ಅವನು ದೇಶದ ಒಳಿತಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ನಂಬಿ ಆ ಪ್ರಯೋಗದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡ. ಆದ್ರೆ ಆ ಪ್ರಯೋಗ ಒಂದು ಭೀಕರ ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ಹೌದು, ಬ್ಯಾನರ್ ತಾನೇ ಹೆಚ್ಚಿನ ಪ್ರಮಾಣದ ಗ್ಯಾಮಾ ವಿಕಿರಣಕ್ಕೆ ತುತ್ತಾಗುತ್ತಾನೆ. ಆ ಕ್ಷಣದಿಂದ ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿಬಿಡುತ್ತದೆ. ಅವನ ಹೃದಯ ಬಡಿತ ನಿಮಿಷಕ್ಕೆ 200 ದಾಟಿದಾಗ ಅಥವಾ ಅವನಿಗೆ ತಡೆಯಲಾಗದ ಕೋಪ ಬಂದಾಗ ಅವನು ಹಲ್ಕಾಗಿ ರೂಪಾಂತರಗೊಳ್ಳುತ್ತಾನೆ. ಊಹಿಸಿಕೊಳ್ಳಿ ಆ ಮುದದ ರೂಪಾಂತರದ ಭಯಾನಕತೆಯನ್ನು. ಅವನಿಗೇನಾಗುತ್ತಿದೆ ಅಂತಾನೇ ತಿಳಿಯುವುದಿಲ್ಲ. ಆ ದೈತ್ಯ ಇಡೀ ಪ್ರಯೋಗಾಲಯವನ್ನು ಧ್ವಂಸ ಮಾಡುತ್ತಾನೆ. ಅಲ್ಲಿದ್ದ ಬೆಟ್ಟಿ ಮತ್ತು ಜನರಲ್ ರಾಸ್ ಸೇರಿದಂತೆ ಅನೇಕರು ಗಾಯಗೊಳ್ಳುತ್ತಾರೆ. ಅಂದಿನಿಂದ ಬ್ಯಾನರ್ ಒಬ್ಬ ಅಪರಾಧಿಯಂತೆ ಬದುಕಲು ಶುರು ಮಾಡುತ್ತಾನೆ. ಅವನಿಗೆ ತನ್ನೊಳಗಿನ ಶಕ್ತಿಯ ಬಗ್ಗೆಯೇ ಭಯ. ಆದರೆ ಜನರಲ್ ರಾಸ್ಗೆ ಅವನಿಗೆ ಆ ಶಕ್ತಿಯ ಮೇಲೆ ಆಸೆ ಹುಟ್ಟುತ್ತದೆ. ಹೌದು, ಅವನ ದೃಷ್ಟಿಯಲ್ಲಿ ಹಲ್ಕ್ ಒಂದು ನಡೆದಾಳುವ ಅಸ್ತ್ರ, ಒಂದು ಪರ್ಫೆಕ್ಟ್ ವೆಪನ್. ಹಾಗಾಗಿ ಅವನು ಬ್ಯಾನರ್ನನ್ನು ಹಿಡಿಯಲು ತನ್ನೆಲ್ಲಾ ಮಿಲಿಟರಿ ಶಕ್ತಿಯನ್ನು ಬಳಸಿ ಜಗತ್ತಿನಾದ್ಯಂತ ಬೆನ್ನಟ್ಟಲು ಶುರು ಮಾಡುತ್ತಾನೆ. 5 ವರ್ಷಗಳು ಕಳೆದಿವೆ. ಬ್ರೂಸ್ ಬ್ಯಾನರ್ ಈಗ ಬ್ರೆಜಿಲ್ನ ರಿಯೋಡಿ ಜನೇರೋದ ಒಂದು ಕೊಳಗೇರಿಯಲ್ಲಿ ಒಂದು ಬಾಟ್ಲಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಯಾರ ಕಣ್ಣಿಗೂ ಬೀಳದಂತೆ ಬದುಕುತ್ತಿದ್ದಾನೆ. ಮತ್ತು ಕಳೆದ 5 ತಿಂಗಳುಗಳಿಂದ ಅವನು ಒಮ್ಮೆಯೂ ಹಲ್ಕಾಗಿ ಬದಲಾಗಿಲ್ಲ. ಇದೊಂದು ರೀತಿಯಲ್ಲಿ ಅವನಿಗೆ ಸಿಕ್ಕಿರುವ ತಾತ್ಕಾಲಿಕ ಶಾಂತಿ. ಹೌದು, ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ವಿಪರೀತ ಕಷ್ಟಪಟ್ಟಿದ್ದಾನೆ. ಇದಕ್ಕಾಗಿ ಮಾರ್ಷಲ್ ಆರ್ಟ್ಸ್, ಯೋಗ, ಉಸಿರಾಟದ ತಂತ್ರಗಳು ಹೀಗೆ ಎಲ್ಲವನ್ನೂ ಕಲಿಯುತ್ತಿದ್ದಾನೆ. ಕೋಪವನ್ನು ಪ್ರಚೋದಿಸುವ ಯಾವುದೇ ಸಂದರ್ಭದಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಾನೆ. ಅದೇ ಸಮಯದಲ್ಲಿ ಮಿಸ್ಟರ್ ಬ್ಲೂ ಎಂಬ ಅನಾಮಧೇಯ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿ ತನ್ನ ಈ ಸ್ಥಿತಿಗೆ ಒಂದು ಚಿಕಿತ್ಸೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುತ್ತಾನೆ. ಹೌದು, ಅವನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ತಾನು ಮತ್ತೆ ಸಾಮಾನ್ಯ ಜೀವನ ನಡೆಸಬಹುದು ಎಂಬ ಒಂದು ಸಣ್ಣ ಭರವಸೆ ಇನ್ನೂ ಜೀವಂತವಾಗಿದೆ. ಆದರೆ ವಿಧಿಯವನ ಪರೀಕ್ಷೆ ಮಾಡುವುದನ್ನು ನಿಲ್ಲಿಸಿರಲಿಲ್ಲ. ಒಂದು ದಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಅಚಾನಕಾಗಿ ಅವನ ಬೆರಳಿಗೆ ಒಂದು ಸಣ್ಣ ಗಾಯವಾಗಿ ಒಂದೇ ಒಂದು ಹನಿ ರಕ್ತ ಅಲ್ಲೇ ಪ್ಯಾಕ್ ಆಗ್ತಿದ್ದ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್ಗೆ ಬಿದ್ದುಬಿಡುತ್ತೆ. ಅಯ್ಯೋ! 5 ವರ್ಷಗಳ ಕಾಲ ಜಗತ್ತಿನ ಕಣ್ಣು ತಪ್ಪಿಸಿ ಬದುಕಿದವನ ಜೀವನ ಒಂದೇ ಒಂದು ರಕ್ತದ ಹನಿಯಿಂದಾಗಿ ಮತ್ತೆ ಅಪಾಯಕ್ಕೆ ಸಿಲುಕುತ್ತವೆ. ಎಂಥ ವಿಪರ್ಯಾಸ ಅಲ್ವಾ? ನಿಜಕ್ಕೂ. ಆ ಬಾಟ್ಲಿ ಸಾವಿರಾರು ಮೈಲಿ ದೂರದ ಅಮೆರಿಕದ ಮಿಲ್ವಾಕಿಯಲ್ಲಿರುವ ಒಬ್ಬ ವೃದ್ಧನಿಗೆ ತಲುಪುತ್ತದೆ. ಅದನ್ನು ಕುಡಿದ ಅವನಿಗೆ ಗ್ಯಾಮಾ ಕಾಯಿಲೆ ಬರುತ್ತೆ. ಇದೇ ಒಂದು ಸಣ್ಣ ಘಟನೆ ಜನರಲ್ ರಾಸ್ಗ 5 ವರ್ಷಗಳಿಂದ ಸಿಗದಿದ್ದ ಸುಳಿವನ್ನು ಕೊಡುತ್ತದೆ. ಹೌದು, ಬ್ಯಾನರ್ ಎಲ್ಲಿದ್ದಾನೆಂದು ಅವನಿಗೆ ಗೊತ್ತಾಗುತ್ತದೆ. ಬ್ಯಾನರ್ ಕಷ್ಟಪಟ್ಟು ನಿರ್ಮಿಸಿಕೊಂಡಿದ್ದ ಆ ಶಾಂತಿಯುತ ಜೀವನದ ಮೇಲೆ ಮತ್ತೆ ಕಾರ್ಮೋಡ ಕವಿಯುತ್ತದೆ. ಬೇಟೆ ಮತ್ತೆ ಆರಂಭವಾಗಿತ್ತು. ಜನರಲ್ ರಾಸ್ ಸಮಯ ವ್ಯರ್ಥ ಮಾಡುವುದಿಲ್ಲ.
ಎಮಿಲ್ ಬ್ಲಾನ್ಸ್ಕಿ ಎಂಬ ಓರ್ವ ಅನುಭವಿ ಮತ್ತು ಹೇಳ್ಬೇಕಂದ್ರೆ ಸ್ವಲ್ಪ ಕ್ರೂರ ಸೈನಿಕನ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಫೋರ್ಸ್ ತಂಡವನ್ನು ಬ್ರೆಜಿಲ್ಗೆ ಕಳುಸ್ತಾನೆ. ಅವರು ರಾತ್ರೋರಾತ್ರಿ ಬ್ಯಾನರ್ನನ್ನು ಹಿಡಿಯಲು ಆ ಬಾಟ್ಲಿಂಗ್ ಫ್ಯಾಕ್ಟರಿಯ ಮೇಲೆ ದಾಳಿ ಮಾಡುತ್ತಾರೆ. ಆ ಕ್ಷಣದಲ್ಲಿ ಬ್ಯಾನರ್ನ ಪ್ರಪಂಚವೇ ಕುಸಿದು ಬಿದ್ದಂತೆ ಆಗುತ್ತದೆ. ಆ ಒತ್ತಡ, ಭಯ ಮತ್ತು ಗೊಂದಲದಲ್ಲಿ ಬ್ಯಾನರ್ನ 5 ತಿಂಗಳ ನಿಯಂತ್ರಣ ತಪ್ಪಿ ಹೋಗ್ತದೆ. ಅವನು ಮತ್ತೆ ಹಲ್ಕರಾಗಿ ಬದಲಾಗುತ್ತಾನೆ. ಆ ದೈತ್ಯನ ಗರ್ಜನೆ ಆ ಫ್ಯಾಕ್ಟರಿಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ಹಲ್ಕ್ ಆ ಇಡೀ ಸೈನಿಕರ ತಂಡವನ್ನು ಸುಲಭವಾಗಿ ಸೋಲಿಸುತ್ತಾನೆ. ಆಗ ಬ್ಲಾನ್ಸ್ಕಿ ಆ ದೈತ್ಯನ ಅಪಾರ ಶಕ್ತಿಯನ್ನು ಮೊದಲ ಬಾರಿಗೆ ಕಂಡು ಆಶ್ಚರ್ಯಚಕಿತನಾಗುತ್ತಾನೆ. ಇಲ್ಲಿಂದ ಕಥೆಯಲ್ಲಿ ಒಂದು ಕುತೂಹಲಕಾರಿ ತಿರುವು ಸಿಗುತ್ತದೆ ಗೊತ್ತಾ? ಹೌದು, ಬ್ಯಾನರ್ಗೆ ಯಾವ ಶಕ್ತಿ ಒಂದು ಶಾಪವಾಗಿ ಕಾಡುತ್ತಿದೆಯೋ ಅದೇ ಶಕ್ತಿಯನ್ನು ನೋಡಿ ಬ್ಲಾನ್ಸ್ಕಿಗೆ ಆಸೆ ಹುಟ್ಟುತ್ತದೆ. ಖಂಡಿತ. ಇಲ್ಲಿ ನಮಗೆ ಶಕ್ತಿಯ 2 ಮುಖಗಳು ಕಾಣಿಸ್ತವೆ. ಬ್ಯಾನರ್ಗೆ ಆ ಶಕ್ತಿ ಬೇಡ, ಅದರಿಂದ ಅವನು ಓಡಿ ಹೋಗ್ತಿದ್ದಾನೆ. ಆದರೆ ಅದೇ ಶಕ್ತಿಯನ್ನು ನೋಡಿದ ಬ್ಲಾನ್ಸ್ಕಿಗೆ ಅದು ಒಂದು ವರದಾನವಾಗಿ ಕಾಣಿಸ್ತದೆ. ಅಧಿಕಾರದ ದಾಹ ಒಬ್ಬ ವ್ಯಕ್ತಿಯನ್ನು ಹೇಗೆ ಕುರುಡನನ್ನಾಗಿ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅವನು ರ್ಯಾಸ್ನಿಂದ ಹಲ್ಕ್ನ ಮೂಲದ ಬಗ್ಗೆ ತಿಳಿದುಕೊಂಡು ತಾನು ಅದೇ ರೀತಿಯ ಶಕ್ತಿ ಪಡೆಯಲು ಒಪ್ಪಿ ಸೂಪರ್ ಸೋಲ್ಜರ್ ಸೀರಮ್ನ ಒಂದು ಸಣ್ಣ ಡೋಸ್ ತಗೊಳ್ತಾನೆ. ಈ ಮಧ್ಯೆ ಬ್ಯಾನರ್ ತನ್ನ ಹಳೆಯ ಪ್ರಯೋಗದ ಡೇಟಾವನ್ನು ಹುಡುಕಿಕೊಂಡು ಮತ್ತೆ ಕಲ್ವರ್ ವಿಶ್ವವಿದ್ಯಾಲಯಕ್ಕೆ ವಾಪಸ್ ಬರ್ತಾನೆ. ಅಲ್ಲಿ 5 ವರ್ಷಗಳ ನಂತರ ಅವನು ಬೆಟ್ಟಿಯನ್ನ ಮತ್ತೆ ಭೇಟಿಯಾಗ್ತಾನೆ. ಆ ಪುನರ್ಮಿಲನ ನಿಜಕ್ಕೂ ಬಹಳ ಭಾವನಾತ್ಮಕವಾಗಿರತ್ತೆ. ಆದ್ರೆ ಅವರ ಸಂತೋಷ ಹೆಚ್ಚು ಕಾಲ ಉಳಿಯೋದಿಲ್ಲ. ಯಾಕೆಂದ್ರೆ ಬೆಟ್ಟಿಯ ಹೊಸ ಗೆಳೆಯ ಅಸೂಯೆಯಿಂದ ಜನರಲ್ ರಾಸ್ಗೆ ವಿಷಯ ತಿಳಿಸ್ಬಿಡ್ತಾನೆ. ತಕ್ಷಣವೇ ರ್ಯಾಸ್ನ ಸೈನ್ಯ ಮತ್ತು ಈಗ ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಬ್ಲಾನ್ಸ್ಕಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಬ್ಯಾನರ್ ಮೇಲೆ ದಾಳಿ ಮಾಡ್ತಾರೆ. ಒಂದು ರೀತಿ ಯುದ್ಧದ ವಾತಾವರಣ ನಿರ್ಮಾಣವಾಗ್ತದೆ. ಬ್ಯಾನರ್ ಬೆಟ್ಟಿಯನ್ನು ರಕ್ಷಿಸಲು ಮತ್ತೆ ಹಲ್ಕಾಗಿ ಬದಲಾಗಬೇಕಾಗ್ತದೆ. ಈ ಬಾರಿ ಬ್ಲಾನ್ಸ್ಕಿ ಹಲ್ಕ್ಗೆ ನೇರವಾಗಿ ಸವಾಲ್ ಹಾಕ್ತಾನೆ. ಸೂಪರ್ ಸೋಲ್ಜರ್ ಸೀರಮ್ನಿಂದ ಅವನಿಗೆ ಹೆಚ್ಚು ವೇಗ, ಶಕ್ತಿ ಎಲ್ಲ ಬಂದಿರತ್ತೆ. ಆದರೆ ಹಲ್ಕ್ನ ರಾಕ್ಷಸ ಶಕ್ತಿಯ ಮುಂದೆ ಅವನು ನಿಲ್ಲಲಾಗುವುದಿಲ್ಲ. ಹಲ್ಕ್ ಅವನನ್ನು ಹಿಡಿದು ಎಸೆದು ಅವನ ದೇಹದ ಎಲ್ಲಾ ಮೂಳೆಗಳನ್ನು ಮುರಿದುವಾಗ್ತಾನೆ. ಕೊನೆಗೆ ಹಲ್ಕ್ ಬೆಟ್ಟಿಯನ್ನು ಸೈನ್ಯದ ದಾಳಿಯಿಂದ ರಕ್ಷಿಸಿ ಅವಳೊಂದಿಗೆ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಈ ಘಟನೆಯ ನಂತರ ಅವರಿಗೆ ಒಂದಂತೋ ಸ್ಪಷ್ಟವಾಗ್ತದೆ. ಹೀಗೆ ಓಡಿ ಹೋಗುತ್ತಾ ಬದುಕುವುದು ಅಸಾಧ್ಯ ಅಂತ. ಹೌದು, ಚಿಕಿತ್ಸೆ ಪಡ್ಕೊಳ್ಳೋದೊಂದೇ ದಾರಿ. ಹಾಗಾಗಿ ಅವರ ಮುಂದಿನ ನಿಲ್ದಾಂಗ ನ್ಯೂಯಾರ್ಕ್. ಹಾಗಾದರೆ ಇಷ್ಟೆಲ್ಲ ಆದ್ಮೇಲೆ ಚಿಕಿತ್ಸೆಯೊಂದೇ ಅವರ ಮುಂದಿದ್ದ ದಾರಿ. ಆದರೆ ಆ ಚಿಕಿತ್ಸೆ ಅಷ್ಟು ಸುಲಭವಾಗಿತ್ತೇ? ಇಲ್ಲ, ಖಂಡಿತ ಇರ್ಲಿಲ್ಲ. ಅದಕ್ಕಾಗಿ ಅವರು ಮಿಸ್ಟರ್ ಬ್ಲೂ ಎಂಬ ರಹಸ್ಯಮಯ ವ್ಯಕ್ತಿಯನ್ನು ಹುಡುಕಿಕೊಂಡು ನ್ಯೂಯಾರ್ಕ್ಗೆ ಹೋಗಬೇಕಾಯಿತು. ಆ ಮಿಸ್ಟರ್ ಬ್ಲೂ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಸ್ಯಾಮ್ಯುಯಲ್ ಸ್ಟರ್ನ್ಸ್, ಒಬ್ಬ ಪ್ರತಿಭಾವಂತ ಆದರೆ ಸ್ವಲ್ಪ ವಿಚಿತ್ರವಾದ ಜೀವಶಾಸ್ತ್ರಜ್ಞ. ಹೌದು, ಅವರು ಬ್ಯಾನರ್ನ ಸ್ಥಿತಿಯನ್ನು ಕುತೂಹಲದಿಂದ ಅಧ್ಯಯನ ಮಾಡ್ತಿರ್ತಾರೆ. ಸ್ಟರ್ನ್ಸ್ ಬ್ಯಾನರ್ನ ಸ್ಥಿತಿಗೆ ಒಂದು ಸಂಭಾವ್ಯ ಪ್ರತಿವಿಷವನ್ನು ಅಂದ್ರೆ ಆಂಟಿಡೋಟನ್ನು ಅಭಿವೃದ್ಧಿಪಡಿಸಿರ್ತಾನೆ. ಅವರು ಒಂದು ಅಪಾಯಕಾರಿ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸ್ತಾರೆ. ಆ ಪ್ರಯೋಗ ಯಶಸ್ವಿಯಾದ್ರೆ ಬ್ಯಾನರ್ ಗುಣಮುಖನಾಗಬಹುದು, ವಿಫಲವಾದ್ರೆ ಅವನು ಅಲ್ಲೇ ಸಾಯಬಹುದು. ಅಷ್ಟು ರಿಸ್ಕಿ ಆಗಿತ್ತಾ? ಹೌದು. ಆದ್ರೆ ಆ ಪರೀಕ್ಷೆಯ ನಂತರ ಅದು ಯಶಸ್ವಿಯಾಗುವ ಲಕ್ಷಣಗಳು ಕಾಣಿಸುತ್ತವೆ. ಬ್ಯಾನರ್ನ ರೂಪಾಂತರವನ್ನು ತಾತ್ಕಾಲಿಕವಾಗಿ ತಡೆಯಲು ಸಾಧ್ಯವಾಗುತ್ತದೆ. ಬ್ಯಾನರ್ ಮತ್ತು ಬೆಟ್ಟಿಯ ಮುಖದಲ್ಲಿ 5 ವರ್ಷಗಳ ನಂತರ ನಿಜವಾದ ಸಂತೋಷ ಮೂಡುತ್ತದೆ. ಆದರೆ ಆ ಪ್ರತಿವಿಷ ಕೇವಲ 1 ಬಾರಿಯ ರೂಪಾಂತರವನ್ನು ಮಾತ್ರ ತಡೆಯಬಹುದು. ಇದು ಶಾಶ್ವತ ಪರಿಹಾರವಲ್ಲ ಎಂದು ಸ್ಟರ್ನ್ಸ್ ಎಚ್ಚರಿಸ್ತಾನೆ. ಅಷ್ಟೇ ಅಲ್ಲ, ಅಲ್ಲೊಂದು ದೊಡ್ಡ ಶಾಕ್ ಕಾದಿರುತ್ತೆ. ಅದೇನು? ಡಾಕ್ಟರ್ ಸ್ಟರ್ನ್ಸ್ ಬ್ಯಾನರ್ ಬ್ರೆಜಿಲ್ನಿಂದ ಕಳುಹಿಸಿದ ರಕ್ತದ ಮಾದರಿಗಳನ್ನು ಬಳಸಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಸಂಶ್ಲೇಷಿಸಿರುತ್ತಾನೆ. ಅಬ್ಬಾ, ಯಾಕೆ ಹಾಗೆ ಮಾಡಿದ್ದ? ಅವನು ಅದನ್ನು ಅನಿಯಮಿತ ಸಾಮರ್ಥ್ಯ ಅಂತ ಕರೆದು ಅದರ ಸಹಾಯದಿಂದ ಮನುಕುಲದ ಎಲ್ಲಾ ರೋಗಗಳನ್ನು ಗುಣಪಡಿಸಬಹುದು, ಔಷಧ ಜಗತ್ತಿನಲ್ಲಿ ಕ್ರಾಂತಿ ಮಾಡಬಹುದು ಎಂದು ನಂಬಿರುತ್ತಾನೆ. ಇಲ್ಲಿ ಕಥೆಯ ನೈತಿಕ ಸಂಘರ್ಷ ತೀವ್ರವಾಗುತ್ತದೆ ಅಲ್ವಾ? ಖಂಡಿತ. ಸ್ಟರ್ನ್ಸ್ನ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ಹಲ್ಕ್ನ ಶಕ್ತಿ ತಪ್ಪು ಕೈಗಳಿಗೆ ಸೇರಿದರೆ ಆಗಬಹುದಾದ ಅನಾಹುತವನ್ನು ಅರಿತ ಬ್ಯಾನರ್ ಆ ರಕ್ತದ ಸಂಗ್ರಹವನ್ನು ನಾಶಪಡಿಸಬೇಕೆಂದು ನಿರ್ಧರಿಸುತ್ತಾನೆ. ಅವನಿಗೆ ತನ್ನ ಸ್ಥಿತಿ ಒಂದು ವರವಲ್ಲ, ಬದಲಾಗಿ ಒಂದು ಭಯಾನಕ ಶಾಪವೆಂದು ಸ್ಪಷ್ಟವಾಗಿ ತಿಳಿದಿತ್ತು. ಹೌದು, ಆ ಶಕ್ತಿಯನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳಬಾರದು ಎಂಬುದು ಅವನ ಉದ್ದೇಶವಾಗಿತ್ತು. ಆದರೆ ಅಷ್ಟರಲ್ಲೇ ಎಲ್ಲವೂ ತಲೆಕೆಳಗಾಗುತ್ತದೆ. ಜನರಲ್ ರಾಸ್ನ ಸೈನ್ಯ ಅಲ್ಲಿಗೆ ಆಗಮಿಸಿ
ಬ್ಯಾನರ್ ಮತ್ತು ಬೆಟ್ಟಿಯನ್ನು ಬಂಧಿಸುತ್ತದೆ. ಚಿಕಿತ್ಸೆಯ ಭರವಸೆ ಕ್ಷಣ ಮಾತ್ರದಲ್ಲಿ ಕಮರಿಹೋಗುತ್ತದೆ. ನನಗೆ ಚುಚ್ಚುವಂತೆ ಒತ್ತಾಯಿಸುತ್ತಾನೆ. ಸ್ಟೋನ್ಸ್ ಅವನಿಗೆ ಎಚ್ಚರಿಕೆ ನೀಡುತ್ತಾನೆ. ಸೂಪರ್ ಸೋಲ್ಜರ್ ಸೀರಂ ಮತ್ತು ಬ್ಯಾನರ್ನ ರಕ್ತದ ಮಿಶ್ರಣ ಅತ್ಯಂತ ಅಪಾಯಕಾರಿ. ಅದರ ಪರಿಣಾಮವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ಅಧಿಕಾರದ ದಾಹದಲ್ಲಿದ್ದ ಬ್ಲಾನ್ಸ್ಕಿ ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆ ಪ್ರಯೋಗ ಅವನನ್ನು ರೂಪಾಂತರಿಸುತ್ತದೆ. ಆದರೆ ಅವನು ಹಲ್ಕ್ನಂತೆ ಆಗುವುದಿಲ್ಲ. ಬದಲಾಗಿ ಅವನು ಅಬಾಮಿನೇಷನ್ ಎಂಬ ಹಲ್ಕ್ಗಿಂತಲೂ ದೊಡ್ಡದಾದ, ಹೆಚ್ಚು ಬಲಿಷ್ಠವಾದ ಮತ್ತು ವಿಕಾರ ರೂಪದ ದೈತ್ಯನಾಗಿ ಬದಲಾಗುತ್ತಾನೆ. ಅವನ ರೂಪಾಂತರವು ದುರಾಸೆ ಮತ್ತು ದ್ವೇಷದಿಂದ ಪ್ರೇರಿತವಾಗಿತ್ತು. ಅಬಾಮಿನೇಷನ್ ಹುಟ್ಟಿದ ತಕ್ಷಣವೇ ಸ್ಟರ್ನ್ಸ್ನ ಮೇಲೆ ದಾಳಿ ಮಾಡುತ್ತದೆ. ಆ ಗಲಾಟೆಯಲ್ಲಿ ಬ್ಯಾನರ್ನ ಸ್ವಲ್ಪ ರಕ್ತ ಸ್ಟರ್ನ್ಸ್ನ ಹಣೆಯ ಮೇಲಿನ ಗಾಯಕ್ಕೆ ತಾಗಿ ಅವನ ಮೆದುಳು ಕೂಡ ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತದೆ. ನಂತರ ಅಬಾಮಿನೇಷನ್ ಅಲ್ಲಿಂದ ಹೊರಟು ನ್ಯೂಯಾರ್ಕ್ನ ಹಾರ್ಲೆಮ್ ಬೀದಿಗಳಲ್ಲಿ ವಿನಾಶವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ. ಜನರಲ್ ರಾಸ್ ತಾನು ಸೃಷ್ಟಿಸಿದ ರಾಕ್ಷಸನನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಈ ವಿನಾಶವನ್ನು ತಡೆಯಲು ತನ್ನಿಂದ ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿಯುತ್ತದೆ. ಆಗ ಬ್ಯಾನರ್ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಅಬಾಮಿನೇಷನ್ ಅನ್ನು ತಡೆಯಲು ಹಲ್ಕ್ನಿಂದ ಮಾತ್ರ ಸಾಧ್ಯ ಎಂದು ಜನರಲ್ ರಾಸ್ಗೆ ಮನವರಿಕೆ ಮಾಡುತ್ತಾನೆ. ಇದುವರೆಗೂ ತನ್ನ ಶತ್ರುವಾಗಿದ್ದವನ ಸಹಾಯವನ್ನೇ ರಾಸ್ ಈಗ ಕೇಳಬೇಕಾದ ಅನಿವಾರ್ಯತೆ. ತನ್ನ ಮಗಳು ಬೆಟ್ಟಿಯ ಪ್ರಾಣವನ್ನು ಉಳಿಸಲು ಕೊನೆಗೆ ರಾಸ್ ಒಪ್ಪುತ್ತಾನೆ. ಬ್ಯಾನರ್ ಒಂದು ಹೆಲಿಕಾಪ್ಟರ್ನಿಂದ ಕೆಳಗೆ ಹಾರುತ್ತಾನೆ. ಇದು ಅತ್ಯಂತ ಮಹತ್ವದ ಕ್ಷಣ ಅಲ್ವಾ? ಹೌದು. ಇದುವರೆಗೂ ಅವನು ಹಲ್ಕಾಗುವುದನ್ನು ಒಂದು ಅಪಘಾತ, ಒಂದು ದುರಂತ ಅಂತ ನೋಡುತ್ತಿದ್ದ. ಆದರೆ ಇದೇ ಮೊದಲ ಬಾರಿಗೆ ಅವನು ಅದನ್ನು ಒಂದು ಆಯ್ಕೆಯಾಗಿ ನೋಡುತ್ತಿದ್ದಾನೆ. ಅಂದ್ರೆ ಅವನ ಹೋರಾಟದ ದಿಕ್ಕೇ ಬದಲಾಗುತ್ತೆ. ನನ್ನೊಳಗಿನ ರಾಕ್ಷಸನನ್ನು ನಾಶ ಮಾಡುವುದು ಹೇಗೆ ಎಂಬ ಪ್ರಶ್ನೆಯಿಂದ ಈ ರಾಕ್ಷಸನನ್ನು ಒಳ್ಳೆಯದಾಗಿ ಬಳಸುವುದು ಹೇಗೆ ಎಂಬ ಪ್ರಶ್ನೆಗೆ ಅವನು ಬಂದಿದ್ದಾನೆ. ಖಂಡಿತ. ಇದು ಸ್ವೀಕಾರದ ಮೊದಲ ಹೆಜ್ಜೆ. ನೆಲಕ್ಕೆ ಅಪ್ಪಳಿಸಿದ ನಂತರ ಅವನು ಹಲ್ಕಾಗಿ ಬದಲಾಗುತ್ತಾನೆ. ಹಾರ್ಲೆಮ್ನ ಬೀದಿಗಳಲ್ಲಿ ಹಲ್ಕ್ ಮತ್ತು ಅಬಾಮಿನೇಷನ್ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಇಬ್ಬರು ದೈತ್ಯರ ಕಾಳಗದಲ್ಲಿ ಇಡೀ ನಗರವೇ ನಾಶವಾಗುವಂತಹ ಹೋರಾಟ ಅದು. ಕಟ್ಟಡಗಳು ಕುಸಿದು ಬೀಳುತ್ತವೆ, ವಾಹನಗಳು ಪುಡಿಯಾಗುತ್ತವೆ. ಹೋರಾಟದ ಕೊನೆಯಲ್ಲಿ ಹಲ್ಕ್ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಅಬಾಮಿನೇಷನ್ನನ್ನು ಸೋಲಿಸುತ್ತಾನೆ. ಅವನು ಒಂದು ದೊಡ್ಡ ಸರಪಳಿಯಿಂದ ಅಬಾಮಿನೇಷನ್ನ ಕುತ್ತಿಗೆಯನ್ನು ಬಿಗಿದು ಅವನನ್ನು ಸಾಯಿಸುವ ಹಂತಕ್ಕೆ ತಲುಪುತ್ತಾನೆ. ಅವನ ಕಣ್ಣುಗಳಲ್ಲಿ ಶುದ್ಧ ದ್ವೇಷ ಕಾಣುತ್ತಿರುತ್ತದೆ. ಆದರೆ ಆಗ ಬೆಟ್ಟಿಯ ಕೂಗು ಅವನ ಕಿವಿಗೆ ಬೀಳುತ್ತದೆ. ಅವಳ ಧ್ವನಿಯನ್ನು ಕೇಳಿ ಅವನು ತನ್ನ ಕೊನೆಯ ಕ್ಷಣದ ಕೋಪವನ್ನು ನಿಯಂತ್ರಿಸಿ ಅಬಾಮಿನೇಷನ್ನ ಪ್ರಾಣವನ್ನು ಉಳಿಸುತ್ತಾನೆ. ಆ ಒಂದು ಕ್ಷಣದಲ್ಲಿ ಹಲ್ಕ್ ಎಂಬ ದೈತ್ಯನೊಳಗೆ ಬ್ರೂಸ್ ಬ್ಯಾನರ್ನ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗುತ್ತದೆ. ಹೌದು, ಅವನು ತನ್ನನ್ನು ತಾನು ರಾಕ್ಷಸನಲ್ಲ, ಬದಲಿಗೆ ಒಬ್ಬ ರಕ್ಷಕನನ್ನಾಗಿ ಸಾಬೀತುಪಡಿಸುತ್ತಾನೆ. ಅವನು ಅಬಾಮಿನೇಷನ್ನನ್ನು ಸೈನ್ಯಕ್ಕೆ ಒಪ್ಪಿಸಿ ಬೆಟ್ಟಿಯನ್ನು ಕೊನೆಯ ಬಾರಿ ನೋಡಿ ಅಲ್ಲಿಂದ ಕಣ್ಮರೆಯಾಗುತ್ತಾನೆ. ನಗರವನ್ನು ಉಳಿಸಿದರೂ ಅವನು ಮತ್ತೆ ಒಬ್ಬಂಟಿಯಾಗುತ್ತಾನೆ. 1 ತಿಂಗಳ ನಂತರ ನಾವು ಬ್ರಿಟಿಷ್ ಕೊಲಂಬಿಯಾದ ಒಂದು ದೂರದ ಶಾಂತಿಯುತ ಪ್ರದೇಶದಲ್ಲಿ ಬ್ಯಾನರ್ನನ್ನು ನೋಡುತ್ತೇವೆ. ಅವನು ಒಂದು ಸಣ್ಣ ಕ್ಯಾಬಿನ್ನಲ್ಲಿ ವಾಸಿಸುತ್ತಿರುತ್ತಾನೆ. ಅವನು ಓಡಿ ಹೋಗುವುದನ್ನು ನಿಲ್ಲಿಸಿದಂತೆ ಕಾಣಿಸುತ್ತದೆ. ಹೌದು. ಕಥೆಯ ಅಂತಿಮ ದೃಶ್ಯದಲ್ಲಿ ಅವನು ಧ್ಯಾನದಲ್ಲಿ ಕುಳಿತು ತನ್ನ ಹೃದಯ ಬಡಿತವನ್ನು ನಿಯಂತ್ರಿಸುತ್ತಿರುತ್ತಾನೆ. ಒಂದು ಕ್ಷಣ ಅವನ ಕಣ್ಣುಗಳು ಹಸಿರು ಬಣ್ಣಕ್ಕೆ ತಿರುಗುವುದನ್ನು ನಾವು ನೋಡುತ್ತೇವೆ. ಆಗ ಅವನ ಮುಖದಲ್ಲಿ ಭಯದ ಬದಲು ಒಂದು ಸಣ್ಣ ಆತ್ಮವಿಶ್ವಾಸದ ನಗು ಕಾಣಿಸುತ್ತದೆ. ಇದರ ಅರ್ಥವೇನು? ಇದರ ಅರ್ಥ, ಈ ಬಾರಿ ಅವನು ಹಲ್ಕಾಗಿ ಬದಲಾಗುವುದನ್ನು ತಡೆಯಲು ಪ್ರಯತ್ನಿಸುತ್ತಿಲ್ಲ, ಬದಲಾಗಿ ಅದನ್ನು ತನ್ನ ನಿಯಂತ್ರಣದಲ್ಲಿಯೇ ತನ್ನ ಇಚ್ಛೆಯಂತೆ ಆರಂಭಿಸಲು ಪ್ರಯತ್ನಿಸುತ್ತಿದ್ದಾನೆ. ಅಂದ್ರೆ ಅವನು ಚಿಕಿತ್ಸೆಯ ಹಾದಿಯನ್ನು ಬಿಟ್ಟು ತನ್ನೊಳಗಿನ ಶಕ್ತಿಯನ್ನು ನಿಯಂತ್ರಿಸುವ, ಅದರೊಂದಿಗೆ ಬದುಕುವ ಹಾದಿಯನ್ನು ಆರಿಸಿಕೊಂಡಿದ್ದಾನೆ. ಹೌದು, ಓಡಿ ಹೋಗುವುದನ್ನು ನಿಲ್ಲಿಸಿ ಎದುರಿಸಲು ಕಲಿತಿದ್ದಾನೆ. ಆ ದೈತ್ಯನ ಮೇಲೆ ಹಿಡಿತ ಸಾಧಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಅವನ ಹೋರಾಟವು ತನ್ನನ್ನು ತಾನು ನಾಶಪಡಿಸಿಕೊಳ್ಳುವುದರ ಬಗ್ಗೆಯಲ್ಲ, ಬದಲಾಗಿ ತನ್ನನ್ನು ತಾನು ಒಪ್ಪಿಕೊಂಡು ನಿಯಂತ್ರಣವನ್ನು ಕಂಡುಕೊಳ್ಳುವುದರ ಬಗ್ಗೆ. ಇದು ನಮಗೆಲ್ಲರಿಗೂ ಒಂದು ಆಳವಾದ ಪ್ರಶ್ನೆಯನ್ನು ಕೇಳ್ತದೆ. ನಿಜವಾದ ನಿಯಂತ್ರಣ ಎಂದರೇನು? ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು, ನಮ್ಮ ಕೋಪವನ್ನು, ನಮ್ಮ ಭಯವನ್ನು ಸಂಪೂರ್ಣವಾಗಿ ಹತ್ತಿಕೊಳ್ಳುವುದೇ, ಅಥವಾ ಅವುಗಳ ಅಸ್ತಿತ್ವವನ್ನು ಒಪ್ಪಿಕೊಂಡು ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಕಲಿಯುವುದೇ? ಬಹುಶಃ ನಿಜವಾದ ಶಕ್ತಿ ಇರುವುದು ನಾಶ ಮಾಡುವುದರಲ್ಲಿ ಅಲ್ಲ,
ನಿಯಂತ್ರಿಸುವುದರಲ್ಲಿ